ಓಂ ಶಾಂತಿ. ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ, ವೇದಿಕೆ ಮೇಲೆ ಆಶೀನರಾಗಿರುವಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಬಸವನ ಭಾಗ್ಯವಾಡಿಯಿಂದ ಆಗಮಿಸಿರುವ ರಾಜಯೋಗಿನಿ ಸುರೇಖಾ ಅಕ್ಕನವರಿಗೆ ವಂದಿಸಿ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಸರ್ವ ಅತಿಥಿಗಳಿಗೆ ವಂದಿಸಿ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ, ಇವತ್ತು ವಿಶ್ವ ಧ್ಯಾನದ ದಿನ, ವರ್ಲ್ಡ್ ಮೆಡಿಟೇಷನ್ ಡೇ ಆಚರಣೆ ಮಾಡ್ತಾ ಇದ್ದೇವೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ 1936ರಲ್ಲಿ ಪ್ರಾರಂಭಗೊಂಡಿದ್ದು, ನಿರಾಕಾರನಾಗಿರುವಂತಹ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರವನ್ನು ಪಡೆದುಕೊಂಡು, ಹೇಗೆ ಗೀತೆಯ ಅಭಯ ವಾಕ್ಯದಂತೆ ಯಾವ ಯಾವ ಸಮಯದಲ್ಲಿ ಧರ್ಮಗ್ಲಾನಿ ಆಗ್ತದೆಯೋ, ಅಧರ್ಮ ಹೆಚ್ಚಾಗ್ತದೆಯೋ, ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಈ ಭೂಮಿಯ ಮೇಲೆ ಅವತರಿಸುತ್ತೇನೆ ಎಂಬ ಭಗವಂತನ ಅಭಯ ವಾಕ್ಯದಂತೆ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರ ಪಡೆದು ಈ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಈ ವಿದ್ಯಾಲಯದ ಮುಖ್ಯ ಉದ್ದೇಶ ಅಂತಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು. ಇದಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳಲಾಗ್ತದೆ. ಹೆಸರೇ ಸೂಚಿಸ್ತದೆ, ವಿಶ್ವವಿದ್ಯಾಲಯ. ವಿಶ್ವದ ಪರಿವರ್ತನೆಗಾಗಿ ಇರುವಂತಹ ವಿದ್ಯಾಲಯ. ಈ ವಿದ್ಯಾಲಯದ ಯಾವ ರೀತಿ ಆ ವಿದ್ಯಾಲಯಗಳಲ್ಲಿ ಅನೇಕ ವಿಷಯಗಳನ್ನು ನಾವು ಓದುತ್ತೇವೆ, ಹಾಗೂ ಅನೇಕ ರೂಪದ ಪದವಿಗಳನ್ನು ಪಡೆದುಕೊಳ್ತೇವೆ. ಹಾಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಓದುವಂತಹ ವಿಷಯ ಯಾವುದು ಅಂದರೆ ಜ್ಞಾನ, ಯೋಗ, ಧಾರಣೆ, ಸೇವೆ. 4 ವಿಷಯಗಳನ್ನು ಈ ವಿಶ್ವವಿದ್ಯಾಲಯದಲ್ಲಿ ಕಲಿಸಲಾಗ್ತದೆ. ಈ 4 ವಿಷಯಗಳು ಈ ವಿಶ್ವವಿದ್ಯಾಲಯದಲ್ಲಿ ಕಲಿಸಿ ಈ ವಿಶ್ವದ ಪರಿವರ್ತನೆಗಾಗಿ ಇರುವಂತಹ ವಿದ್ಯಾಲಯ ಇದು ಇದೆ. ಇಲ್ಲಿ ವಿಶ್ವ ಪರಿವರ್ತನೆ ಕಾರ್ಯವನ್ನು ಪರಮಾತ್ಮನು ಶಿಕ್ಷಣದ ಮೂಲಕ ಈ ವಿದ್ಯಾಲಯದ ಮುಖಾಂತರ ಮಾಡ್ತಾ ಇದ್ದಾರೆ. ಇಲ್ಲಿ ಪಡೆದುಕೊಳ್ಳುವಂತಹ ಪದವಿ ಯಾವುದು ಅಂತಂದರೆ, ಜ್ಞಾನ ಯೋಗದ ಅಭ್ಯಾಸದಿಂದ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೈವ ಪದವಿಯನ್ನು ಪಡೆಯುವಂಥದ್ದು ಈ ವಿದ್ಯಾಲಯದ ಮುಖ್ಯ ಲಕ್ಷ್ಯ ಆಗಿದೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ವೇಷ, ಭಾಷೆ, ದೇಶ ಯಾವುದೂ ಭೇದಗಳಿಲ್ಲದೆ ಸರ್ವರಿಗೂ ಸಮಾನವಾದಂಥ ಶಿಕ್ಷಣವನ್ನು ಕೊಡಲಾಗ್ತದೆ. ಈ ವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಈ ವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 137 ದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾವೆ. ಹಾಗೂ ಈ ವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿಣಿ ದೀದಿ ಮೋಹಿನಿಜಿ ಇದ್ದಾರೆ. ಹಾಗೂ ಈ ಒಂದು ವಿದ್ಯಾಲಯದಲ್ಲಿ 11 ಲಕ್ಷ ಜನ ಪರಮಾತ್ಮನು ಕಲಿಸಿಕೊಡ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ. ಈ ವಿದ್ಯಾಲಯಕ್ಕೆ ಸರ್ಕಾರೇತರ ಹಾಗೂ ಸರ್ಕಾರಿ ಅನೇಕ ವಿಶ್ವವಿದ್ಯಾಲಯಗಳಿಂದ, ಅನೇಕ ಸಂಘ ಸಂಸ್ಥೆಗಳಿಂದ ಪಾರಿತೋಷಕಗಳನ್ನು ಕೊಟ್ಟು ಗೌರವಿಸಲಾಗಿದೆ. ಹಾಗೂ ವಿಶ್ವಸಂಸ್ಥೆಯ ಸರ್ಕಾರೇತರ ಸಲಹಾ ಸಂಸ್ಥೆಯ ಸಲಹಾ ಸದಸ್ಯತ್ವವನ್ನು ಪಡೆದಿದೆ. ಹಾಗೂ ನಮ್ಮ ದಾದೀಜಿಯವರಿಗೆ, ಅನೇಕ ಸಹೋದರ ಸಹೋದರಿಯರಿಗೆ ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಹಾಗೂ ಈ ವಿದ್ಯಾಲಯದಲ್ಲಿ ಕಲಿಸಿಕೊಡುವಂಥ ಮುಖ್ಯ ವಿಷಯ ಅಂತಂದರೆ ನಾನು ಯಾರು, ಪರಮಾತ್ಮ ಯಾರು, ಪರಮಾತ್ಮನನ್ನು ನೆನಪು ಮಾಡುವಂಥ ವಿಧಿವಿಧಾನ ಏನು, ಕಾಲಚಕ್ರದ ರಹಸ್ಯ ಏನು, ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳು ಸ್ಥಾಪನೆ, ಪಾಲನೆ, ವಿನಾಶ ಹೇಗೆ ನಡೀತದೆ, ಹಾಗೂ ಮಾನವನಿಗೆ ಜನ್ಮಗಳು ಎಷ್ಟು, ಮಾನವ ವಂಶ ವೃಕ್ಷ ಹೇಗೆ ಬೆಳೀತದೆ, ಹೇಗೆ ಅವಸಾನ ಹೊಂದುತ್ತದೆ,
ಈ ಸೃಷ್ಟಿಯ ಮೇಲೆ 5,000 ವರ್ಷದ ಹಿಂದೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷಾ, ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಇತ್ತು. ಪುನಃ ಈ ಭೂಮಿಯ ಮೇಲೆ ಅದೇ ಒಂದು ರಾಜ್ಯ, ಒಂದು ಧರ್ಮ, ಒಂದು ಭಾಷೆ ಇರುವಂತಹ ಸುಂದರ ಸುಖ ಸಂಸಾರದ ಸ್ಥಾಪನೆ ಆಗಲಿದೆ. ಈ ವಿಶ್ವದಲ್ಲಿ ಸುಖ ಶಾಂತಿಸಬೇಕು. ಈ ವಿಶ್ವದ ಪರಿವರ್ತನೆಯಾಗಿ ಹೊಸ ವಿಶ್ವದ ಸ್ಥಾಪನೆ ಆಗಬೇಕು ಅಂದರೆ ನಿಮ್ಮೆಲ್ಲರ ಯೋಗದಾನ ಏನು ಅನ್ನೋದನ್ನು ಈ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮ, ಇವತ್ತು ವಿಶ್ವ ಮೆಡಿಟೇಷನ್ ದಿನ ಅಥವಾ ವಿಶ್ವ ಧ್ಯಾನದ ದಿನ ಅಥವಾ ವಿಶ್ವ ಯೋಗದ ದಿನ ಆಚರಣೆ ಮಾಡ್ತಾ ಇದ್ವಿ. ಇದು ಬಹಳಷ್ಟು ಸಂತೋಷದ ಸಂಗತಿ. ಯಾಕಂದರೆ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯನೂ ಕೂಡ ಇದೇ ಆಗಿದೆ, ಯೋಗಿಗಳಾಗಿ ಪವಿತ್ರರಾಗಿ. ಮೂಲ ಮಂತ್ರ ಯಾವುದು ಅಂತಂದರೆ ಪವಿತ್ರರಾಗಿರಿ, ಯೋಗಿಗಳಾಗಿರಿ ಅನ್ನುವಂಥದ್ದು. ಅಂದಾಗ ನಮಗೆ ಒಂದ್ಸರಿ ವಿಚಾರ ಬರ್ತಿತ್ತು, ನಾವು ಶಿವರಾತ್ರಿ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಪರಮಾತ್ಮನ ಅವತರಣೆಯ ದಿನವನ್ನು ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬನೇ ತಂದೆ. ಯಾರು ಯಾವುದೇ ಧರ್ಮ ಇರ್ಬೋದು, ಯಾವುದೇ ದೇಶ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಎಲ್ಲರಿಗೂ ಪರಮಾತ್ಮನು ಒಬ್ಬಾತನೇ ಇದ್ದಾನೆ. ಆ ಪರಮಾತ್ಮನ ಅವತರಣೆಯ ದಿನವನ್ನು ಭಾರತದಲ್ಲಿ ನಾವು ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಆದರೆ ಆ ದಿನವನ್ನು ಸಾರ್ವತ್ರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವಿಶ್ವದವರೇ ಆಚರಣೆ ಮಾಡಬೇಕು ಅಂತ ಮನಸ್ಸಾಗ್ತಿತ್ತು, ಅದು ಇಚ್ಛೆ ಇತ್ತು. ಆದರೆ ವಿಶ್ವದಾದ್ಯಂತ ಮೆಡಿಟೇಷನ್ ಡೇ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಸಾಕಾರಗೊಂಡಿದೆ. ಮೆಡಿಟೇಷನ್ ಅಂದರೆ ಏನು, ಯೋಗ ಅಂದರೆ ಏನು, ಧ್ಯಾನ ಅಂದರೆ ಏನು? ಇವತ್ತು ಮನುಷ್ಯ ಜಗತ್ತಿನಲ್ಲಿ ಎಲ್ಲವನ್ನೂ ಪಡೆದಿದ್ದಾನೆ. ಅಧಿಕಾರ ಇದೆ, ಅಂತಸ್ತು ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಸಂಪತ್ತಿದೆ, ಪದವಿ ಇದ್ದಾವೆ, ಪುರಸ್ಕಾರಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯನ ಮನಸ್ಸಿನಲ್ಲಿ ತೃಪ್ತಿ, ನೆಮ್ಮದಿ, ಶಾಂತಿ, ಸೌಹಾರ್ದತೆ ಕೊರತೆಯ ಅನುಭವ ಮಾಡ್ತಾ ಇದ್ದಾನೆ. ಬೇಕು ಅಂತ ಅನುಭವ ಮಾಡ್ತಾ ಇದ್ದಾನೆ. ಎಲ್ಲವೂ ಇದೆ, ಆದರೆ ಏನೋ ಇಲ್ಲ ಅಂತ. ಅದು ಯಾವುದು ಇಲ್ಲ ಅದನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನುವಂಥದ್ದು ಅರಿವು ನಮಗೆ ಇರಲಿಲ್ಲ. ಆ ಒಂದು ಅರಿವನ್ನು ಪರಮಾತ್ಮನೇ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಆದಿ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಯೋಗ ಅಥವಾ ಧ್ಯಾನ, ಮೆಡಿಟೇಷನ್, ಯಾವುದೇ ಶಬ್ದ ನಾವು ಹೇಳಿ ಪರಮಾತ್ಮನ ಜೊತೆಗೆ ಆತ್ಮನ ಅನುಸಂಧಾನದ ವಿಧಿಯನ್ನು ಹಿಂದಿನ ಕಾಲದಿಂದಲೂ ಕಲಿಸಿಕೊಡ್ತಾ ಬಂದಿದೆ. ಅನೇಕ ಯೋಗ ಮಹರ್ಷಿಗಳು, ಪ್ರಾರಂಭದಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ಇದನ್ನು ಕಲಿಸಿಕೊಟ್ಟಿದ್ದಾರೆ. ಇದನ್ನು ಕಲಿಸಿರುವಂಥವರು ಮೂಲವಾಗಿ ಯಾರು ಅಂದರೆ ನಿರಾಕಾರ ಆಗಿರುವಂತಹ ಪರಮಾತ್ಮನು ತಿಳಿಸ್ಕೊಡ್ತಾನೆ, ಮಕ್ಕಳೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವ ದೇಹದ ಧರ್ಮಗಳನ್ನು ಪರಿತ್ಯಜಿಸಿ ನನ್ನೊಬ್ಬನಿಗೆ ಶರಣು ಬಂದು ನಿನ್ನೆಲ್ಲ ಪಾಪ ಕರ್ಮಗಳಿಗೆ ಮುಕ್ತಿಯನ್ನು ಕೊಡ್ತೇನೆ ಅಂತ ಪರಮಾತ್ಮ ನಮಗೆ ಹೇಳಿದ್ದಾರೆ. ಇದಕ್ಕೇನೆ ಯೋಗ ಅಂತ ಹೇಳಲಾಗ್ತದೆ. ಎಲ್ಲ ದೇಹ ಮತ್ತು ದೇಹದ ಧರ್ಮಗಳು, ದೇಹದ ಸಂಬಂಧಗಳು, ದೇಹದ ಕಾರ್ಯವ್ಯವಹಾರಗಳು, ಈ ಭೌತಿಕ ಜಗತ್ತನ್ನು ಮರೆತು, ಈ ಭೌತಿಕ ಜಗತ್ತಿನಿಂದ ಭಿನ್ನರಾಗಿ ಈ ದೇಹ ಅನ್ನುವಂತಹ ಈ ಒಂದು ಮಂದಿರದಲ್ಲಿ ಪರಾಭೌತಿಕವಾಗಿರುವಂತಹ ಒಂದು ಚೈತನ್ಯ ದೇವತೆ ಇದೆ. ಆ ಚೈತನ್ಯ ದೇವತೆಯೇ ನಾನು ಇಲ್ಲಿ ಎದ್ದು ನಿಂತ್ಕೊಂಡಿದ್ದೇನೆ. ತಾವೆಲ್ಲರೂ ಕೂತ್ಕೊಂಡಿದ್ದೀರಿ, ಕೇಳ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ, ವಿಚಾರ ಮಾಡ್ತಾ ಇದ್ದೀರಿ ಅಂತಂದರೆ ಬರೀ ದೇಹ ಇದ್ರೆ ನಾವೆಲ್ಲ ಕೂತ್ಕೊಳ್ತಾ ಇದ್ದೀವಾ? ಇಲ್ಲ. ಆ ದೇಹದ ಒಳಗಡೆ ಒಂದು ಪರಾಭೌತಿಕ ಶಕ್ತಿ ಇದೆ. ಅದಕ್ಕೆ ಆತ್ಮ ಅಂತ ಕರಿತೀವಿ. ನಾವೆಲ್ಲರೂ ಆತ್ಮ ಇದ್ದೇವೆ. ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಇದ್ದಾನೆ. ಬನ್ನಿ ಆಗಮಿಸಿರುವಂತಹ ಅತಿಥಿಗಳಿಗೆ ಹೂ ಮತ್ತು ತಿಲಕದೊಂದಿಗೆ ಸ್ವಾಗತಿಸಬೇಕಾಗಿ ನಾನು ಸಹೋದರಿಯರಿಗೆ ವಿನಂತಿ ಮಾಡಿಕೊಳ್ತೇನೆ.
ನಾವೆಲ್ಲ ಈ ದೇಹ ಅನ್ನುವಂತಹ ಒಂದು ಮಂದಿರದಲ್ಲಿ ಚೈತನ್ಯ ಶಕ್ತಿ ಆತ್ಮಗಳಿದ್ದೇವೆ. ನಾವೆಲ್ಲ ಆತ್ಮಗಳಿಗೆ ಯಾವುದು ಜ್ಯೋತಿಗೆ ಜಾತಿ ಇಲ್ಲ. ನಾವೆಲ್ಲ ಆತ್ಮಗಳು ಜ್ಯೋತಿ ರೂಪದಲ್ಲಿ ಇದ್ದೀವಿ. ಅದಕ್ಕೆ ಹೇಳಲಾಗ್ತದೆ, ಭೃಗುಟಿಗೆ ಬೀಚ್ ಮೇ ಚಮಕ್ತಾ ಹುವ ಅಜಬ್ ಸಿತಾರ ಅಂತ. ಭೃಗುಟಿಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಅದ್ಭುತ ನಕ್ಷತ್ರ ನಾವು ಆತ್ಮ ಆಗಿದ್ದೀವಿ. ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಒಬ್ಬಾತನೇ ಇದ್ದಾನೆ. ಆ ಒಬ್ಬ ಪರಮಾತ್ಮನಿಗೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಕರೆದಿವಿ. ಕ್ರಿಶ್ಚಿಯನ್ರು ಗಾಡ್ ಈಸ್ ಒನ್, ಗಾಡ್ ಈಸ್ ರೈಟ್ ಅಂತ ಕರೆದ್ರು. ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ್, ಸಬ್ಕ ಮಾಲಿಕ್ ಏಕ್ ಹೈ, ಅಲ್ಲಾ ನೂರ್ ಹೈ ಅಂತ ಹೇಳಿದರು. ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ಭಯ ಅಂತ ಹೇಳಿದರು. ಭಾಷೆಗಳು ಬೇರೆ ಬೇರೆ ಇರ್ಬೋದು, ನಮ್ಮೆಲ್ಲರದು ಭಾವನೆ ಒಂದೇ ಇದೆ. ನಮ್ಮೆಲ್ಲರಿಗೂ ತಂದೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಹೇಗೆ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿಗೆ ಗಾಳಿ ಒಂದೇ ಇದೆ, ಭೂಮಿ ಒಂದೇ ಇದೆ, ಆಕಾಶ ಒಂದೇ ಇದೆ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲರಿಗೂ ಒಂದೇ ಇಲ್ಲ. ಹೇಗೆ ಎಲ್ಲರಿಗೂ ಈ ಪ್ರಕೃತಿಯ 5 ತತ್ವಗಳು ಒಂದೇ ಇದ್ದಾವೆ, ಹಾಗೆಯೇ ಎಲ್ಲರಿಗೂ ಆ ಸರ್ವಶಕ್ತಿವಂತನಾಗಿರುವಂತಹ ಪರಮಾತ್ಮನು ಒಬ್ಬಾತನೇ ಆಗಿದ್ದಾನೆ. ಆ ಪರಮಾತ್ಮನನ್ನು ನಾವು ಭಾರತೀಯರು ತಂದೆ, ತಾಯಿ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧಿ ಅಂತ ಭಗವಂತನಿಗೆ ಮಹಿಮೆ ಮಾಡಿದ್ದೀವಿ. ಯೋಗ ಅಂತಂದರೆ ಕೂಡುವುದು, ಜೋಡಿಸುವುದು, ಒಂದಾಗುವುದು ಅಂತ ಅರ್ಥ. ಯೋಗ ಅಂತಂದರೆ ವಿಯೋಗ ಅಂದರೆ ದೂರ, ಯೋಗ ಅಂದರೆ ಕೂಡುವುದು. ಯೋಗ ಇಲ್ಲಿ ಕೂತ್ಕೊಂಡಿದ್ದೀವಿ, ದೂರದಲ್ಲಿರುವಂಥ ವ್ಯಕ್ತಿಯನ್ನು ನೆನಪು ಮಾಡ್ತೇವೆ ಅಂದರೆ ನಮ್ಮ ಬುದ್ಧಿಯೋಗ ಅವ್ರ ಜೊತೆಗೆ ಹೋಯಿತು. ಏನು ಕೆಲಸದ ನೆನಪು ಮಾಡ್ತೀವಿ, ನಮ್ಮ ಬುದ್ಧಿಯೋಗ ಕೆಲಸದ ಜೊತೆಗಿದೆ. ಹಾಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಜೊತೆಗೆ ಜೋಡಿಸುವುದೇ ಯೋಗ. ನಮ್ಮ ಮನಸ್ಸು ಬುದ್ಧಿಯನ್ನು ದೇಹವನ್ನು ಮರೆತು, ದೇಹದ ಜಗತ್ತನ್ನು ಮರೆತು, ಕಾರ್ಯವ್ಯವಹಾರಗಳನ್ನು ಮರೆತು, ನಾನೊಂದು ಚೈತನ್ಯ ಶಕ್ತಿ ಆತ್ಮ ಅನ್ನುವಂಥ ಸ್ಮೃತಿಯಲ್ಲಿದ್ದು ಆ ಪರಮಾತ್ಮನ ಜೊತೆಗೆ ಅನುಸಂಧಾನ ಮಾಡುವುದೇ ಯೋಗ. ಯಾತಕಪ್ಪ ಯೋಗ ಮಾಡಬೇಕು ಅಂದರೆ, ಇವತ್ತು ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರಗಳನ್ನು ಮಾಡ್ತೀವಿ. ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. 4 ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತಹ ವಿಚಾರಗಳು ಯಾವುದು ಅಂದರೆ ನಕಾರಾತ್ಮಕ ಮತ್ತು ವ್ಯರ್ಥ. ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ಮಾಡಿ ಮನುಷ್ಯ ಸ್ವಾರ್ಥಿಯಾಗಿ ದೇಹದ ಅಭಿಮಾನ ಅಹಂಕಾರದಲ್ಲಿ ಬಂದು ಇವತ್ತು ಮಾಡಬಾರದ ವಿಚಾರಗಳನ್ನು ಮಾಡ್ತಾ ಇದ್ದಾನೆ, ಮಾಡಬಾರದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಮನುಷ್ಯನ ಮನಸ್ಸು ಅಶಕ್ತ ಆಗಿದೆ, ವೀಕ್ ಆಗಿದೆ. ಆ ವೀಕ್ ಆಗಿರುವಂತಹ ಮನಸ್ಸಿಗೆ ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿ ಬೇಕಾಗಿದೆ. ಹಾಗಾದರೆ ಆ ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿ ಎಲ್ಲಿ ಸಿಗ್ತದೆ? ಎಲ್ಲರೂ ಒಂದು ಅಂಗಡಿಯೊಳಗಡೆ ಹೋದಿವಿ ಅಂತಂದರೆ ಇಷ್ಟು ರೂಪಾಯಿದು ಒಂದು ಶಾಂತಿ ಇಂಜೆಕ್ಷನ್ ಕೊಡ್ರಿ, ಅಥವಾ ಇಷ್ಟು ರೂಪಾಯಿದು ಒಂದು ಖುಷಿಯ ಗುಳಿಗೆ ಕೊಡ್ರಿ ಅಂತಂದರೆ ಸಿಗ್ತದ? ಅಥವಾ ಯಾರಾದರೂ ಡಾಕ್ಟರ್ ಹತ್ರ ಹೋದರೆ, ಯಾವುದಾದ್ರೂ ವಿಜ್ಞಾನಿ ಹತ್ರ ಹೋದರೆ, ಯಾವುದಾದ್ರೂ ರಾಜಕಾರಣಿ ಹತ್ರ ಹೋದರೆ, ಯಾವುದಾದ್ರೂ ಧರ್ಮಗುರುಗಳ ಹತ್ರ ಹೋದರೆ ಶಾಂತಿ, ಸುಖ, ನೆಮ್ಮದಿ, ತೃಪ್ತಿ, ಖುಷಿ ಕೇಳಿದರೆ ಸಿಗೋದಕ್ಕೆ ಸಾಧ್ಯ ಇದೆನಾ? ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಎಲ್ಲ ಕಡೆಗೂ ಹುಡುಕಾಡಿದ್ದೀವಿ, ಸಿಕ್ಕಿಲ್ಲ. ಆ ಕಾರಣದಿಂದನೇ ಇವತ್ತು ವಿಶ್ವ ಧ್ಯಾನದ ದಿನವನ್ನು ಆಚರಣೆ ಮಾಡಿ ವಿಶ್ವದಾದ್ಯಂತ ವಿಶ್ವದ ಎಲ್ಲ ಆತ್ಮಗಳಿಗೂ ಇವತ್ತು ಧ್ಯಾನದ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿದೆ. ಯಾವುದನ್ನು ನಾವು ಬೇಕು ಬೇಕು ಅಂತ ಅಲೆದಾಡ್ತಾ ಇದ್ದೀವೋ, ಯಾವುದನ್ನು ಬೇಕು ಬೇಕು ಅಂತ ಹುಡುಕಾಡ್ತಾ ಇದ್ದೀವೋ, ಅದು ಕೊಡುವಂತಹ ಪರಮೋಚ್ಚವಾಗಿರುವಂತಹ ಶಕ್ತಿ ಯಾವುದು ಅಂದರೆ ಪರಮಾತ್ಮ. ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಎಲ್ಲ ಗುಣಗಳ ಸಾಗರ ಪರಮಾತ್ಮ ಇದ್ದಾನೆ. ಎಲ್ಲ ಶಕ್ತಿಗಳಿಗೂ ಸಾಗರ ಪರಮಾತ್ಮ ಇದ್ದಾನೆ. ಆ ಒಬ್ಬನು ಮಾತ್ರ ನಾವು ಕೇಳಿರುವುದನ್ನು ಕೊಡೋದಕ್ಕೆ ಸಾಧ್ಯ ಇದೆ, ನಾವು ಬೇಡುವುದನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಭಗವಂತ ಕೊಟ್ಟದ್ದು ಕೊನೆ ತನಕ, ಮನುಷ್ಯರು ಕೊಟ್ಟದ್ದು ಮನೆ ತನಕ ಅಂತ. ನಾವು ಯಾರಿಗೆ ಬೇಡಿದ್ದೀವಿ, ಯಾರು ನಮ್ಗೆ ಏನು ಕೊಟ್ಟಿದ್ದಾರೋ ಅದು ಬರೀ ಮನೆ ತನಕ ಅಷ್ಟೇ. ಅದರಿಂದ
ಅವಿನಾಶಿಯಾಗಿರುವಂಥದ್ದು ನಮಗೆ ಸಿಗಲಿಲ್ಲ. ಶಾಂತಿ, ಸುಖ, ಸ್ನೇಹ, ಪ್ರೀತಿ, ಖುಷಿ ಇದೆಲ್ಲ ಅವಿನಾಶಿಯಾಗಿರುವಂಥದ್ದು. ಇದನ್ನು ಕೊಡುವಂತಹ ಶಕ್ತಿವಂತ ಯಾರು ಅಂತಂದರೆ ಆ ಪರಮಾತ್ಮ. ಆ ಪರಮಾತ್ಮನಿಂದ ಸುಖ ಶಾಂತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಅದಕ್ಕೆ ಈ ಒಂದು ವಿಶ್ವ ಯೋಗ ದಿನಾಚರಣೆಯ ಧ್ಯೇಯ ಮಂತ್ರ ಯಾವುದು ಅಂತಂದರೆ ವಿಶ್ವಕ್ಕಾಗಿ ಶಾಂತಿ, ಮನಸ್ಸಿಗಾಗಿ ಹಾಗೂ ಸರ್ವರಿಗೆ ಸೌಹಾರ್ದತೆ ಅನ್ನುವಂಥದ್ದಿದೆ. ಆ ಶಾಂತಿ ಯಾವಾಗ ಇರ್ತದೋ ಆಗ ಸೌಹಾರ್ದತೆ ಭೂಮಿಯಲ್ಲಿ ಮೇಲೆ ಬರ್ತದೆ. ಆ ಶಾಂತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ನಾವೆಲ್ಲರೂ ಬಂದು ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ಅನ್ನೋದನ್ನು ನಾವು ಅರಿತುಕೊಳ್ಬೇಕಾಗುತ್ತೆ. ಆ ಒಬ್ಬ ತಂದೆಯನ್ನು ಮನಸ್ಸಿನಿಂದ, ಸಂಕಲ್ಪದಿಂದ, ಭಾವನೆಯಿಂದ ಸಂಬಂಧ ಜೋಡಿಸುವುದು ಅಥವಾ ನೆನಪು ಮಾಡುವುದು. ಯೋಗ ಅನ್ನೋಕ್ಕಿಂತ ನೆನಪು ಅನ್ನುವಂತಹ ಶಬ್ದ ಬಹಳ ಸಹಜ ಆಗಿರುವಂಥದ್ದು. ಯೋಗ ಅಂದರೆ ವಯಸ್ಸಾದವರಿಗೆ ನಾವು ವಯಸ್ಸಾಗಿದೆ ಹೆಂಗೆ ಯೋಗ ಮಾಡೋದು, ಆಸನಗಳಿಂದ ಮಾಡೋದು ಅಂತ ತಿಳ್ಕೊಳ್ತಾರೆ. ಹೆಂಗಿರುವವರು ವಯಸ್ಸಾದವರು ಮಾಡೋದು ನಾವು ಹೆಂಗೆ ಮಾಡೋದು ಅಂತ ತಿಳ್ಕೊತಾರೆ. ಮಕ್ಕಳು ಮಾಡೋದಕ್ಕಾಗೋದಿಲ್ಲ ಅಂತ ತಿಳ್ಕೊತಾರೆ. ಇಲ್ಲ, ಯೋಗ ಅಂದರೆ ಪರಮಾತ್ಮನನ್ನು ನೆನಪು ಮಾಡೋದು. ಒಂದು 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ವೃದ್ಧರವರೆಗೆ ಯಾರು ಬೇಕಾದರೂ ಪರಮಾತ್ಮನನ್ನು ಸಹಜವಾಗಿ ನೆನಪು ಮಾಡೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಯೋಗ ಅಂತ ಹೇಳ್ತಾರೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇರುವಂತಹ ಯೋಗಕ್ಕೆ ಸಹಜ ರಾಜಯೋಗ ಅಂತ ಕರೆಯಲಾಗ್ತದೆ. ಗೃಹಸ್ಥ ಜೀವನದಲ್ಲಿ ಸಹಜ ರಾಜಯೋಗ. ಯೋಗ ಅಂದರೆ ಕೇವಲ ಮಹರ್ಷಿಗಳು, ಸನ್ಯಾಸಿಗಳು, ಸತ್ಪುರುಷರು, ಮಹಾತ್ಮರು ಮಾಡ್ತಾರೆ ಅಂತ ಅಷ್ಟೇ ಅಲ್ಲ. ಈ ರಾಜಯೋಗದ ಅಭ್ಯಾಸವನ್ನು ಗೃಹಸ್ಥದಲ್ಲಿ ಇದ್ದುಕೊಂಡು ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಗೃಹಸ್ಥದಲ್ಲಿ ಇದ್ದು ನಮ್ಮ ಇಂದ್ರಿಯಗಳ ಮೇಲೆ ರಾಜ ಆಗುವಂತಹ ಯೋಗವೇ ಇದು ರಾಜಯೋಗ. ಅದಕ್ಕೆ ರಾಜಯೋಗದ ಅಭ್ಯಾಸ ಮಾಡಬೇಕು ಅಂತಂದರೆ 4 ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸರ್ವರು ಸಹಜವಾಗಿ ಅಭ್ಯಾಸ ಮಾಡ್ಬೋದು, ಯಾವುದು ಕಠಿಣ ಅನ್ನುವಂಥದ್ದಿಲ್ಲ. ಪರಮಾತ್ಮ ಯಾರು, ನಾನು ಯಾರು ಅಂತ ಗೊತ್ತಾಯಿತು, ಪರಮಾತ್ಮನ ಜೊತೆಗೆ ಸಂಬಂಧವನ್ನೇ ಜೋಡಿಸಿದೆ. ಇದು ಇನ್ನೂ ಸಹಜ ಆಗಬೇಕು ಅಂದರೆ 4 ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ರಾಜಯೋಗದ ಆಧಾರ ಸ್ತಂಭಗಳು ಅಂತ ಹೇಳಲಾಗ್ತದೆ. ರಾಜಯೋಗದ ಆಧಾರ ಸ್ತಂಭಗಳು ಅಂತಂದರೆ 1ನೇದು ಸತ್ಸಂಗ, 2ನೇದು ಶುದ್ಧತೆ, 3ನೇದು ದೈವಿ ಗುಣಗಳು, 4ನೇದು ಶುದ್ಧ ಆಹಾರ. ಯಾವ ರೀತಿ ಒಂದು ಆಸನದ ಮೇಲೆ ಕೂಡಬೇಕು ಅಂದರೆ 4 ಕಾಲು ಸರಿಯಾಗಿತ್ತು ಅಂದರೆ ಕಂಫರ್ಟಾಗಿ ಆರಾಮಾಗಿ ಕೂತ್ಕೊಳ್ತೀವಿ. ಒಂದು ಕಾಲು ಒಂದು ಅರ್ಧ ಇಂಚು ಕಡಿಮೆ ಇದ್ದರೆ ಏನಾಗ್ತದೆ, ಕೂಡೋದಕ್ಕೆ ಆಗೋದಿಲ್ಲ, ತೊಂದರೆ ಆಗ್ತದೆ. ಹಾಗೆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಂದರೆ ಪರಮಾತ್ಮನೇ ಕಲಿಸಿಕೊಟ್ಟಿರುವಂಥ ವಿಚಾರಗಳು ಏನು ಅಂದರೆ ರಾಜಯೋಗದ ಆಧಾರ ಸ್ತಂಭಗಳು 4. 1 ಸತ್ಸಂಗ, 2ನೇದು ಶುದ್ಧತೆ, 3ನೇದು ದೈವಿ ಗುಣಗಳು, 4ನೇದು ಶುದ್ಧ ಆಹಾರ. ಸತ್ಸಂಗ ಅಂದರೆ ಈ ಶರೀರಕ್ಕೆ ಈಗ ಪ್ರತಿದಿನ ನಾವು ಊಟ ಹಾಕ್ತೀವಿ, 3 ಹೊತ್ತು ಊಟ ಹಾಕ್ತೀವಿ. ಎಂಥ ಊಟ ಹಾಕಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಅಂತಂದರೆ ಒಳ್ಳೆಯ ಆಹಾರವನ್ನು, ಸಾತ್ವಿಕ ಶುದ್ಧ ಆಹಾರವನ್ನು ಈ ದೇಹಕ್ಕೆ ಹಾಕ್ತೀವಿ. ಯಾವ ರೀತಿ ದೇಹಕ್ಕೆ ಆಹಾರವನ್ನು ಬಿಡದೆ ಹಾಕ್ತೀವೋ ಹಾಗೆ ಮನಸ್ಸಿಗೂ ಕೂಡ ಶುದ್ಧ ವಿಚಾರಗಳ ಊಟವನ್ನು ನಾವು ಹಾಕಬೇಕಾಗಿದೆ. ಅದಕ್ಕೆ ಒಬ್ಬ ಅನುಭವಿ ಹೇಳ್ತಾರೆ, ಯೋಗಿಗೆ ಈ ದೇಹ, ಆತ್ಮಕ್ಕೆ ಈ ದೇಹ ಯೋಗ ಮಾಡುವಂಥವರಿಗೆ ಅಂದರೆ ಯೋಗಿಗಳಿಗೆ ಅರಮನೆ ಅಂತ. ಆತ್ಮನಿಗೆ ಯೋಗ ಮಾಡುವಂತಹ ಈ ದೇಹ ಅರಮನೆ ಆಗ್ತದೆ. ಅದೇ ಆತ್ಮ ಭೋಗಿಯಾಗಿರುವಂತಹ ದೇಹಕ್ಕೆ ಈ ದೇಹ ಸೆರೆಮನೆ ಆಗ್ತದೆ. ಆತ್ಮನಿಗೆ ಯೋಗಿಯಾಗಿದ್ದಾಗ ಈ ದೇಹ ಅರಮನೆ, ಭೋಗಿಯಾಗಿದ್ದಾಗ ಈ ದೇಹ ಸೆರೆಮನೆ ಆಗ್ತದೆ. ನಾವು ಆತ್ಮಗಳಿಗೆ ಈ ದೇಹ ಅರಮನೆ ಆಗಬೇಕು ಅಂತಂದರೆ ನಾವು ಪರಮಾತ್ಮನ ನೆನಪಿನಿಂದ ಶುದ್ಧತೆಯಿಂದ ಇದ್ದಾಗ ಮಾತ್ರ ಸಾಧ್ಯ. ಇದಕ್ಕೆ ಪರಮಾತ್ಮನ ನೆನಪಿನಿಂದ ಶಕ್ತಿಗಳನ್ನು ಪಡೆದುಕೊಳ್ಬೇಕು. ಆ ಶಕ್ತಿ ಎಂಥದ್ದು ಅಂತಂದರೆ ಪರಮಾತ್ಮನನ್ನು ಎಷ್ಟೆಷ್ಟು ನೆನಪು ಮಾಡ್ತೀವಿ ನಮ್ಮ ಆಂತರಿಕ ಶಕ್ತಿ ಜಾಗೃತ ಆಗ್ತದೆ, ವಿಲ್ ಪವರ್ ಹೆಚ್ಚಾಗ್ತದೆ, ಸಕಾರಾತ್ಮಕ ಚಿಂತನೆ ಮಾಡ್ತೀವಿ, ವ್ಯರ್ಥ
ವ್ಯರ್ಥತೆಯಿಂದ ಮುಕ್ತ ಆಗ್ತೀವಿ. ಅವಾಗ ಸಹಜವಾಗಿ ನಮ್ಮಲ್ಲಿ ಆಂತರಿಕ ಶಕ್ತಿ ವೃದ್ಧಿ ಆಗ್ತದೆ. ಯಾವ ರೀತಿ ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿಗೆ ಒಂದು ಏನಾದರೂ ವಸ್ತು ತಂದುಕೊಡಪ್ಪ ಅಂದರೆ ಆರಾಮಾಗಿ ತಂದುಕೊಡ್ತಾನೆ. ಅಶಕ್ತ ಆಗಿರುವಂಥ ವ್ಯಕ್ತಿಗೆ ತಂದುಕೊಡಪ್ಪ ಅಂದರೆ ಎಷ್ಟು ಕಷ್ಟ ಕೊಡ್ತಾರೆ ಇವ್ರು ನನಗೆ ಅಂತಾನೆ. ಹಾಗೆ ನಾವು ಈಗ ಆಂತರಿಕವಾಗಿ ಮಾನಸಿಕವಾಗಿ ಅಶಕ್ತರಾಗಿದ್ದೀವಿ. ಅಶಕ್ತರಾಗಿರೋ ಕಾರಣದಿಂದ ದುಃಖ, ಅಶಾಂತಿ, ನೋವು, ಹಿಂಸೆ, ರೋಗ, ಚಿಂತೆ, ಭಯ ಇದೆಲ್ಲ ಅನುಭವ ಮಾಡ್ತಾ ಇದ್ದೀವಿ. ಯಾವಾಗ ನಾವು ಸಶಕ್ತರಾಗ್ತೀವಿ, ಆತ್ಮ ಯಾವಾಗ ಪರಮಾತ್ಮನ ಶಕ್ತಿಯನ್ನು ಪಡೆದುಕೊಳ್ತದೆ, ಆಗ ಎಲ್ಲ ದೈವಿ ಗುಣಗಳನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಪ್ರತಿದಿನವೂ ಮನಸ್ಸಿಗೆ ಒಂದು ಅರ್ಧ ಗಂಟೆ ಆದರೂ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕಬೇಕು. ಇದು ಸತ್ಸಂಗ. ಒಳ್ಳೆಯ ವಿಚಾರಗಳನ್ನು ಓದ್ಬೋದು, ಹೇಳಬಹುದು, ಕೇಳ್ಬೋದು, ನೋಡ್ಬೋದು. ಯಾವುದಾದ್ರೂ ರೂಪದಿಂದ, ಯಾವುದಾದ್ರೂ ವಿಧಿಯಿಂದ ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕಬೇಕು. ನಾವು ದೇಹಕ್ಕೆ ಎಲ್ಲ ಕೊಡ್ತೀವಿ. KG ಇಂದ PG ವರೆಗೆ ಫಿಸಿಕಲ್ ಟೀಚರ್ ಇದ್ದಾರೆ. ಎಂತಹ ಶರೀರದ ಆರೋಗ್ಯ ಚೆನ್ನಾಗಿರಬೇಕು, ಸದೃಢವಾಗಿರಬೇಕು ಅಂದರೆ ಏನು ಎಕ್ಸಸೈಸ್ ಮಾಡಬೇಕು, ಎಂತಹ ಬಟ್ಟೆ ಹಾಕ್ಕೊಳ್ಬೇಕು, ಯಾವ ಅಂಗಗಳನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಯಾವ ಕಾಲಕ್ಕೆ ಎಂಥ ಊಟ ಮಾಡಬೇಕು, ಯಾವ ಕಾಲಕ್ಕೆ ಎಂಥ ಬಟ್ಟೆ ಹಾಕ್ಕೋಬೇಕು, ಎಲ್ಲ ವ್ಯವಸ್ಥೆ ಇದೆ. ಆದರೆ ಮನಸ್ಸು ಸಶಕ್ತ ಹೇಗೆ ಆಗಬೇಕು ಅಥವಾ ಮನಸ್ಸನ್ನು ಸಶಕ್ತ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ತರಬೇತಿ ಎಷ್ಟು ಸಿಗ್ತದೆ ಅಂತ ಪ್ರಶ್ನೆ ಮಾಡಿದರೆ ಎಷ್ಟು ಸಿಗ್ತದೆ? ಎಲ್ಲೋ ಬೆರಳಿಗೆ ಎಷ್ಟು. ಇವತ್ತು ಒಂದು ಸಣ್ಣ ಮಗುವಿನಿಂದಲೂ ನೋಡ್ತೀವಿ ಟೆನ್ಷನ್ ಟೆನ್ಷನ್ ಟೆನ್ಷನ್. ಯಾಕೆ ಅಂತಂದರೆ ಮನಸ್ಸು ಸಶಕ್ತ ಇಲ್ಲ. ಅದಕ್ಕೆ ಮನಸ್ಸು ಸಶಕ್ತ ಆಗಬೇಕು ಅಂದರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟ ಹಾಕಬೇಕು. ಇದು ಸತ್ಸಂಗ. ಇನ್ನು ಎರಡನೇದು ಶುದ್ಧತೆ. ಶುದ್ಧತೆ ಅಂದರೆ ಮನ, ವಚನ, ಕರ್ಮದಿಂದ. ಮನಸ್ಸು ಶುದ್ಧ ವಿಚಾರ ಮಾಡಬೇಕು, ನನ್ನ ಮಾತು ಶುದ್ಧ ಇರಬೇಕು, ನಾವು ಮಾಡುವಂಥ ಕರ್ಮ ಶುದ್ಧ. ಈ ಶುದ್ಧತೆಯನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡಿವಿ ಅಂತಂದರೆ ಆಗ ಪರಮಾತ್ಮನನ್ನು ಸಹಜವಾಗಿ ನೆನಪು ಮಾಡ್ತೀವಿ. ಅದಕ್ಕೆ ಎಲ್ಲಿ ಶುದ್ಧತೆ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಲಾಗ್ತದೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಲಾಗ್ತದೆ. ಅದಕ್ಕೆ ಶರಣರು ಹೇಳಿದರು, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ನಾವು ಬಹಿರಂಗ ಮಾತ್ರ ಈ ದೇಹವನ್ನು ಶುಚಿ ಇಟ್ಕೊಂಡಿವಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಅಂತರಂಗ ಶುದ್ಧಿಯೂ ಕೂಡ ಇರಬೇಕು. ಇದು ಪರಮಾತ್ಮನ ನೆನಪು ಮಾಡೋದಕ್ಕೆ ಸಹಜವಾಗಿ ಸಹಯೋಗ ಕೊಡ್ತದೆ. ಮೂರನೇದ್ದು ದೈವಿ ಗುಣಗಳು. ಯಾವ ರೀತಿ ಒಂದು ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂವು ಇದೆ, ಮುಳ್ಳುಗಳು ಇದ್ದಾವೆ. ಎಷ್ಟು ಮುಳ್ಳು ಇದ್ದಾವೆ ಅಂತ ಯಾರು ಎಣಿಸ್ತಿಲ್ಲ. ಎಷ್ಟು ಹೂ ಇದೆ ಅಂತ ಎಲ್ಲರೂ ಆ ಹೂವನ್ನು ಬಯಸಿದ್ದೀವಿ, ಹೂವನ್ನು ಇಚ್ಛೆಪಟ್ಟಿದ್ದೀವಿ, ಹೂವನ್ನು ತಗೊಂಡಿವಿ. ಹಾಗೆ ನಮ್ಮೊಳಗಡೆ ಒಳ್ಳೆಯ ಗುಣಗಳಿತ್ತು ಅಂತಂದರೆ ಎಲ್ಲರಿಗೂ ನಾವು ಪ್ರಿಯ ಆಗ್ತೀವಿ, ಭಗವಂತನಿಗೂ ಪ್ರಿಯ ಆಗ್ತೀವಿ. ನಾಲ್ಕನೆಯದು ಶುದ್ಧ ಆಹಾರ. ಅನ್ನದಂತೆ ಮನಸ್ಸು, ನೀರಿನಂತೆ ವಾಣಿ ಅಂತ ಹೇಳಾಗ್ತದೆ. ನಾವು ಎಂತಹ ಆಹಾರ ಸೇವನೆ ಮಾಡ್ತೀವಿ ಅದೇ ರೂಪದ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಅದೇ ರೂಪದ ವೃತ್ತಿ ನಡೀತದೆ, ಅದೇ ರೂಪದ ಕರ್ಮವನ್ನು ನಾವು ಮಾಡ್ತೀವಿ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನು ಕಲಿಸಿಕೊಡ್ತಾ ಇದ್ದಾರೆ, ಕಟ್ಟುನಿಟ್ಟಾದ ಶುದ್ಧ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಯೋಗಿಗಳಿಗೆ ಸಾತ್ವಿಕ ಆಹಾರವೇ ಯೋಗ್ಯ. ಅದಕ್ಕೆ ಈ 4 ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಹಜವಾಗಿ ನಾವು ಪರಮಾತ್ಮನನ್ನು ನೆನಪು ಮಾಡ್ಬೋದು. ಯಾವ ರೀತಿ ಒಂದು ಕಾಗದ ಬಿಸಿಲೊಳಗೆ 10 ವರ್ಷ ಇಟ್ಟು ಸುಡುವುದಿಲ್ಲ, ಅದೇ ಕಾಗದ ಮೇಲೆ ಒಂದು ಮಸೂರ ಹಿಡಿದಾಗ ಆ ಕಾಗದ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಹೋಗ್ತದೆ. ಯಾಕಂದರೆ ಒಂದು ವಿಧಿಯನ್ನು ಅಳವಡಿಸಿದ್ದೀವಿ. ಹಾಗೆ ಇಷ್ಟು ದಿನಗಳವರೆಗೆ ನಾವು ಭಗವಂತನನ್ನು ನೆನಪು ಮಾಡಿಲ್ಲ ಅಂತ ಅರ್ಥ ಅಲ್ಲ, ವಿಧಿ ಅನುಸಾರವಾಗಿ ನಾವು ಮಾಡಿರಲಿಲ್ಲ. ವಿಧಿ ಅನುಸಾರವಾಗಿ ಮಾಡಿದರೆ ಸಿದ್ಧಿ ಸಿಗ್ತದೆ. ಹಾಗೆ ಈ 4 ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, 4 ಗುಣಗಳು ಯಾವುದು ಅಂದರೆ ಸತ್ಸಂಗ, ಶುದ್ಧತೆ, ದೈವಿಕ ಧಾರಣೆ, ಶುದ್ಧ ಆಹಾರ. ಈ 4 ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಒಳಗಡೆ ಇರುವಂತಹ ಅಶುದ್ಧತೆ ನಾಶ ಆಗ್ತದೆ. ಎಷ್ಟೆಷ್ಟು ಪರಮಾತ್ಮನನ್ನು ನೆನಪು ಮಾಡ್ತೀವಿ ಅಷ್ಟು ಪರಮಾತ್ಮನಿಂದ ಶಕ್ತಿ ಸಿಗ್ತದೆ. ಆಗ ಈ ಭೂಮಿಯ ಮೇಲೆ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪರಮಾತ್ಮನು ವಿಶ್ವ ಶಾಂತಿಗಾಗಿ ರಾಜಯೋಗ ಅಂತ ಕಲಿಸ್ಕೊಡ್ತಾ ಇದ್ದಾರೆ.
ಅದಕ್ಕಾಗಿ ನಮ್ಮ ವಿಶ್ವಸಂಸ್ಥೆನೂ ಕೂಡ ಇವತ್ತಿನ ದಿನವನ್ನು ವಿಶ್ವ ಶಾಂತಿಗಾಗಿ ವಿಶ್ವದ ಆದ್ಯಂತ ಎಲ್ಲ ಕಡೆಗೂ ನಾವು ಈ ಒಂದು ಧ್ಯಾನದ ದಿನವನ್ನು ಆಚರಣೆ ಮಾಡಿ ಎಲ್ಲ ಜನರಿಗೂ ಈ ಒಂದು ಧ್ಯಾನದ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದಾರೆ. ಹಾಗೆ ನಾವು ಕೂಡ ಒಬ್ಬೊಬ್ಬರು ಇಬ್ಬಿಬ್ಬರಿಗೆ ನಾವು ಈ ಧ್ಯಾನ ಮಾಡೋದನ್ನು ಕಲಿಸಿದ್ದೀವಿ ಅಂತಂದರೆ ಎಷ್ಟೋ ಜನ ಏನಾಗ್ತಾರೆ, ಹೆಚ್ಚಾಗ್ತಾರೆ. ಅವರು ಮತ್ತು ಅವರಿಗೆ ಎಲ್ಲರಿಗೂ ಕಲಿಸಿದಾಗ ಇಡೀ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ನಾವೆಲ್ಲರೂ ಈ ಒಂದು ರಾಜಯೋಗದ ಅಭ್ಯಾಸವನ್ನು ಮಾಡಿ ವಿಶ್ವದಾದ್ಯಂತ ಶಾಂತಿ ಸ್ಥಾಪನೆ ಮಾಡುವಂತಹ ಮಹಾನ್ ಕೈಂಕರ್ಯದಲ್ಲಿ ನಾವೆಲ್ಲರೂ ನಮ್ಮ ಕೈ ಜೋಡಿಸೋಣ. ಇದಕ್ಕೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ಸ್ಥಾಪನೆ. ನಮ್ಮ ಎಲ್ಲರದ್ದು ಏನು ಸಹಯೋಗ ಬೇಕು ಅಂದರೆ ಒಂದು ಬೆರಳಿನ ಸಹಯೋಗ ಬೇಕು. ಆ ಒಂದು ಬೆರಳು ಯಾವುದು ಅಂದರೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಅಂತ ತಿಳಿದು ಆ ಒಬ್ಬ ತಂದೆಯನ್ನು ನೆನಪು ಮಾಡೋಣ. ಎಲ್ಲ ಭೇದಗಳನ್ನು ಮರೆತು ಆ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ವಿಶ್ವ ಒಂದು, ನಮ್ಮೆಲ್ಲರ ಭಾವನೆ ಒಂದು. ಆಗ ವಿಶ್ವ ಭಾತೃತ್ವ ಮತ್ತು ವಿಶ್ವ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಕಾರ್ಯದಲ್ಲಿ ನಾವೆಲ್ಲರೂ ಹೃದಯಾರೆ ಮನಸಾರೆ ಸಹಯೋಗ ಕೊಡೋಣ. ಆಗ ಈ ಭೂಮಿ ಎಲ್ಲರಿಗೂ ಶಾಂತಿ ಪ್ರೀತಿ ಅಂದರೆ ಇಚ್ಛೆ ಇದೆಯಲ್ಲ. ಯಾರಿಗೆ ಅಶಾಂತಿ ಬೇಕು ಅನ್ನಿಸ್ತದೆ? ಯಾರಿಗಾದರೂ ಹೊರಗಡೆಯಿಂದ ಒಳಗಡೆ ಹೆಜ್ಜೆ ಇಟ್ಟರು ಎಲ್ಲರೂ ಶಾಂತಿಯಿಂದ ಇದ್ದೀವಿ ಅಂದರೆ ಆಹಾ ಎಷ್ಟು ಶಾಂತಿ ಅದಪ್ಪ, ಶಾಂತಿ ಪ್ರೀತಿ ಅನ್ನಿಸ್ತದೆ. ಅದಕ್ಕೆ ಶಾಂತಿ ಸ್ನೇಹ ಪ್ರೀತಿ ಎಲ್ಲರಿಗೂ ಬೇಕು. ಯಾಕೆ ಅಂದರೆ ಶಾಂತಿಯೇ ನಾವು ಆತ್ಮನ ಮೂಲ ಗುಣ, ಶಾಂತಿ ನಾವು ಆತ್ಮನ ಮೂಲ ಧರ್ಮ, ಶಾಂತಿ ನಮ್ಮ ಸಂಸ್ಕೃತಿ, ಶಾಂತಿಯೇ ನಮ್ಮ ಸಂಸ್ಕಾರ. ಅದಕ್ಕೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂದರೆ ನಾವು ಅನುಭವ ಮಾಡಬೇಕು, ಎಲ್ಲರಿಗೂ ಹಂಚಬೇಕು. ಅದಕ್ಕೆ ಈಗ 2 ನಿಮಿಷ ಮೆಡಿಟೇಷನ್ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನಾನು ತಮಗೆ ತಿಳಿಸ್ತೀನಿ. ಅದೇ ರೀತಿ ನಾವು ಅಭ್ಯಾಸ ಮಾಡಿರಿ. ಎಲ್ಲರೂ ಕಣ್ಣು ಮುಚ್ಕೊಳ್ರಿ, ಸ್ಟ್ರೇಟಾಗಿ ಕೂತ್ಕೊಳ್ರಿ. ತಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ನಿಲ್ಲಿಸಿ ಸಂಪೂರ್ಣ ಪ್ಲೇನ್ ಪೇಪರ್ ಇದ್ದಂಗೆ ಮನಸ್ಸು ಸ್ವಚ್ಛವಾಗಿರಲಿ. ಹೇಳ್ತೇನೆ ಅದೇ ರೀತಿ ಮನಸ್ಸಿನಿಂದ ಸಂಕಲ್ಪ ಮಾಡಿ. ನಾನು ಈ ದೇಹರೂಪಿ ಮಂದಿರದಲ್ಲಿರುವಂತಹ ಚೈತನ್ಯ ದೇವತೆಯಾಗಿದ್ದೇನೆ. ನಾನಂತೂ ಚೈತನ್ಯ ಜ್ಯೋತಿಯಾಗಿದ್ದೇನೆ. ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಪ್ರಕಾಶಮಾನವಾದ ಜ್ಯೋತಿಯಾಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ, ಜ್ಞಾನ ಸ್ವರೂಪನಾಗಿದ್ದೇನೆ, ಪವಿತ್ರ ಸ್ವರೂಪನಾಗಿದ್ದೇನೆ. ನಾನು ಆತ್ಮ. ಈ ದೇಹದ ಜಗತ್ತಿನಿಂದ ಭಿನ್ನವಾದ ಈ 5 ತತ್ವಗಳಿಂದ ಅತೀತವಾಗಿರುವಂತಹ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದ್ದೇನೆ. ನಾನೀಗ ನನ್ನ ಮನಸ್ಸು ಬುದ್ಧಿಯಿಂದ ಸಂಕಲ್ಪಗಳ ಮೂಲಕ ನನ್ನ ಮನೆ ಶಾಂತಿ ಧಾಮಕ್ಕೆ ಹೋಗುತ್ತಿದ್ದೇನೆ. ನಾನು ಆತ್ಮ ಸೂಕ್ಷ್ಮ ಜ್ಯೋತಿರ್ಬಿಂದು ರೂಪದಲ್ಲಿ ಪಕ್ಷಿಯಂತೆ ಹಾರ್ತಾ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ದೂರ 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 ಇರುವಂತಹ
ಸ್ವಯಂ ಪ್ರಕಾಶ ಇರುವಂತಹ, ಸಂಪೂರ್ಣ ಪಂಬಣ್ಣದಿಂದ ತುಂಬಿರುವಂತಹ ಆರನೆಯ ಮಹಾತತ್ವ ಬ್ರಹ್ಮತತ್ವದ ನಿವಾಸಿಯಾಗಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮ. ನನ್ನ ಮನೆಯು ಶಾಂತಿಯ ಧಾಮ. ನಾನು ಪ್ರಕಾಶ ಸ್ವರೂಪಾತ್ಮ. ನನ್ನ ಮನೆಯು ಪ್ರಕಾಶದ ಧಾಮ. ನನ್ನ ಮನೆಯಲ್ಲಿ ಜ್ಯೋತಿರ್ಬಿಂದು ರೂಪದಲ್ಲಿರುವಂತಹ ಪರಮಾತ್ಮ ಇದ್ದಾರೆ. ಇಡೀ ವಿಶ್ವದ ಸರ್ವ ಆತ್ಮರ ತಂದೆ ನಿರಾಕಾರ ಜ್ಯೋತಿರ್ಬಿಂದು ಪರಮಾತ್ಮ ಪರಮಧಾಮದ ನಿವಾಸಿಯಾಗಿದ್ದಾರೆ. ನಾನೀಗ ಬಿಂದು ರೂಪದಲ್ಲಿ ನನ್ನ ತಂದೆಯ ಸಮ್ಮುಖದಲ್ಲಿದ್ದೇನೆ. ಹೇ ತಂದೆ, ನೀನು ಬಿಂದು, ನಾನು ಬಿಂದು. ನೀನು ತಂದೆ, ನಾನು ಕಂದ. ನೀನು ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಸರ್ವಶಕ್ತಿದಾತ, ದಿವ್ಯ ಬುದ್ಧಿದಾತ, ದಿವ್ಯ ದೃಷ್ಟಿದಾತ, ದಿವ್ಯ ಜೀವನದಾತ. ಹೇ ತಂದೆಯೇ, ನಿನ್ನನ್ನು ಪಡೆದು ನಾನು ಧನ್ಯನಾಗಿದ್ದೇನೆ. ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಶಿಕ್ಷಕ, ನೀನೇ ನನ್ನ ಸದ್ಗುರು. ನೀನು ನನ್ನ ಸರ್ವ ಸಂಬಂಧಿಯಾಗಿದ್ದೀಯ. ನೀನೇ ನನಗೆ ಆಸರೆ, ನೀನೇ ನನಗೆ ಆಧಾರ. ಹೇ ತಂದೆ, ನಿನ್ನಿಂದ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಹರಡ್ತಾ ಇದ್ದಾವೆ. ನಿನ್ನಿಂದ ಶಾಂತಿಯ ಕಿರಣಗಳು ನನ್ನ ಮೇಲೆ ಹರಡ್ತಾ ಇದ್ದಾವೆ. ನಾನು ಶಾಂತ ಸ್ವರೂಪಾತ್ಮನಾಗಿದ್ದೇನೆ. ಅಪಾರ ಶಾಂತಿಯ ಅನುಭವ ಮಾಡ್ತಾ ಇದ್ದೇನೆ. ಎಷ್ಟೊಂದು ಶಾಂತಿ ಶಾಂತಿ. ನಾನು ಹಗುರ 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 ಆಗಿದ್ದೇನೆ. ಎಲ್ಲ ಭಾರಗಳಿಂದ, ಎಲ್ಲ ಚಿಂತೆಗಳಿಂದ, ಎಲ್ಲ ಜವಾಬ್ದಾರಿಗಳಿಂದ ಹಗುರ ಹಗುರ ಇದ್ದೇನೆ. ನಾನು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ. ಪರಮಾತ್ಮನಿಂದ ಅಪಾರ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ಹೇ ತಂದೆಯೇ, ನಾನು ನಿನ್ನವನು, ನೀನು ನನ್ನವನು. ಸದಾ 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 ನೀನು ನನ್ನವನು, ನಾನು ನಿನ್ನವನು. ಹೇ ತಂದೆಯೇ, ನಿನ್ನಿಂದ ಅಪಾರ ಶಾಂತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ನನ್ನ ಆತ್ಮ ಪರಮಾತ್ಮನಿಂದ ಶಾಂತಿಯನ್ನು ಪಡೆದು ಪರಮಧಾಮದಿಂದ ನಕ್ಷತ್ರದ ರೂಪದಲ್ಲಿ ಮರಳಿ ಈ ಸಾಕಾರಿ ಜಗತ್ತಿಗೆ ಬಂದು ಈ ದೇಹರೂಪಿ ಬಟ್ಟೆಯನ್ನು ಧರಿಸಿ ಪರಮಾತ್ಮನಿಂದ ಪಡೆದಿರುವಂತಹ ಶಾಂತಿಯ ಶಕ್ತಿಯನ್ನು ಇಡೀ ವಿಶ್ವದ ಆತ್ಮಗಳಿಗೆ ದಾನ ಮಾಡ್ತಾ ಇದ್ದೇನೆ. ವಿಶ್ವದಲ್ಲಿ ಎಷ್ಟೆಲ್ಲ ಆತ್ಮಗಳು ಅಶಾಂತ ಇದ್ದಾರೆ, ಎಷ್ಟೆಲ್ಲ ಆತ್ಮಗಳು ದುಃಖಿಗಳಾಗಿದ್ದಾರೆ, ಎಷ್ಟೆಲ್ಲ ಆತ್ಮಗಳು ರೋಗಿಗಳಿದ್ದಾರೆ, ಎಷ್ಟೆಲ್ಲ ಆತ್ಮಗಳು ಅತೃಪ್ತರಾಗಿದ್ದಾರೆ, ಅಲೆದಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಹೇ ತಂದೆ, ನಾನು ನಿನ್ನಿಂದ ಪಡೆದಿರುವಂತಹ ಶಾಂತಿಯ ಶಕ್ತಿಯನ್ನು ಈ ವಿಶ್ವದ ಎಲ್ಲ ಆತ್ಮಗಳು ಕೊಡ್ತಾ ಇದ್ದೇನೆ. ಈ ಭೂಮಂಡಲದ ಮೇಲಿರುವಂತಹ
ಗ್ಲೋಬ್ ಮೇಲಿರುವಂತಹ ಪ್ರತಿಯೊಂದು ಜೀವಿಗೂ ಶಾಂತಿಯ ದಾನ ಮಾಡ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ. ನಾನೊಂದು ದೇವಾತ್ಮ, ನಾನೊಂದು ಧರ್ಮಾತ್ಮ, ನಾನೊಂದು ಮಹಾತ್ಮನಾಗಿದ್ದೇನೆ. ಪರಮಾತ್ಮನ ಪ್ರೀತಿಯ ಮಗುವಾಗಿದ್ದೇನೆ. ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ನಾನು ತೃಪ್ತನಾಗಿದ್ದೇನೆ, ಹಗುರವಾಗಿದ್ದೇನೆ, ನಿರ್ಭಯ ಆಗಿದ್ದೇನೆ, ಶಾಂತನಾಗಿದ್ದೇನೆ, ಸಶಕ್ತನಾಗಿದ್ದೇನೆ. ನಾನು ಧನ್ಯ 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 ಆಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ರೀತಿ ಪ್ರತಿದಿನ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಪರಮಾತ್ಮನನ್ನು ನೆನಪು ಮಾಡುವಂಥ ಅಭ್ಯಾಸ ನಾವು ಮಾಡಿದಾಗ ಆ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದುಕೊಳ್ತೇವೆ. ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದರೆ ಚಾರ್ಜ್ ಮಾಡೋದಕ್ಕೆ ಪ್ಲಗ್ ಹಾಕ್ತೀವಿ, ಬಟನ್ ಆನ್ ಮಾಡ್ತೀವಿ, ಚಾರ್ಜ್ ಆಗ್ತದೆ, ಕೆಲಸ ಕೊಡ್ತದೆ. ಹಾಗೆ ಇಡೀ ದಿನದಲ್ಲಿ ನಾವು ಪರಮಾತ್ಮನ ನೆನಪು ಮಾಡೋದಕ್ಕಾಗಿ ಸ್ವಲ್ಪ ಸಮಯ ಆದರೂ ಕೊಟ್ಟದ್ದೇ ಆದರೆ ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಆಗಿಯೇ ಆಗ್ತದೆ. ಆ ಕಾರ್ಯವನ್ನು ಪರಮಾತ್ಮನು ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕ ಮಾಡಿಸ್ತಾ ಇದ್ದಾರೆ.